ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿರೋದು ಜ್ಯೋತಿಷ್ಯದ ಒಂದು ಆ, ಬಹಳ ಕುತೂಹಲಕಾರಿ ವಿಶ್ಲೇಷಣೆ. ಇದು ಮೇಷರಾಶಿಯವರಿಗೆ ಫೆಬ್ರವರಿ 15, 14, 17 ಮತ್ತು 18 ಈ 4 ದಿನಗಳ ಬಗ್ಗೆ ಇರುವ ಕೆಲವು ಆಯ್ದ ಭಾಗಗಳು. ಇದರಲ್ಲಿ ಈ ದಿನಗಳನ್ನ ಕೇವಲ ದಿನಗಳು ಅಂತ ಹೇಳಿಲ್ಲ, ಬದಲಿಗೆ ಹಣೆಬರಹ ಮತ್ತು ಪರಿವರ್ತನೆಯ ದಿನಗಳು ಅಂತ ಕರೆದಿದ್ದಾರೆ. ಹೌದು, ಆ ಪದವೇ ಗಮನ ಸೆಳೆಯುತ್ತೆ. ಅಷ್ಟೇ ಅಲ್ಲ, ಒಂದು ದೊಡ್ಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ 4 ದಿನದಲ್ಲಿ ತಗೊಳ್ಳೋ ಒಂದೇ ಒಂದು ನಿರ್ಧಾರ 2026ರವರೆಗಿನ ಭವಿಷ್ಯದ ಮೇಲೆ 80% ಪರಿಣಾಮ ಬೀರಬಹುದಂತೆ. ನಿಜ, ಅದನ್ನ ಕೇಳಿದಾಗ ಆಶ್ಚರ್ಯ ಆಗತ್ತೆ. ಹೌದು, ನನ್ನ ತಲೆಯಲ್ಲಿ ಬಂದ ಮೊದಲ ಪ್ರಶ್ನೆ, ಹಾಗಿದ್ರೆ ಈ 4 ದಿನಗಳಲ್ಲಿ ಅಂಥದ್ದೇನಿದೆ? ಯಾಕೆ ಇಷ್ಟೊಂದು ಮಹತ್ವ? ಬನ್ನಿ ಇದರ ಆಳಕ್ಕೆ ಇಳಿದು ನೋಡೋಣ. ಖಂಡಿತ. ಈ ವಿಶ್ಲೇಷಣೆಯಲ್ಲಿ ಪ್ರತಿದಿನವನ್ನು ಗ್ರಹಗಳ ಪ್ರಭಾವ, ಹಣಕಾಸು, ವೃತ್ತಿ, ಕುಟುಂಬ, ಆರೋಗ್ಯ ಅಂತ ಬೇರೆ ಬೇರೆ ಭಾಗಗಳಾಗಿ ವಿಂಗಡಿಸಿದ್ದಾರೆ. ನಮ್ಮ ಇವತ್ತಿನ ಉದ್ದೇಶ ಕೇವಲ ಇದರಲ್ಲಿರೋದನ್ನ ಓದಿ ಹೇಳೋದಲ್ಲ, ಬದಲಿಗೆ ಈ ಎಲ್ಲಾ ಮಾಹಿತಿಯ ಹಿಂದೆ ಒಂದು ಪ್ಯಾಟರ್ನ್ ಅಂದ್ರೆ ಒಂದು ಮಾದರಿ ಇದೆಯಾ ಅಂತ ನೋಡೋದು. ಈ ಎಚ್ಚರಿಕೆಗಳು ಮತ್ತು ಅವಕಾಶಗಳ ನಡುವೆ ಏನು ಸಂಬಂಧ ಇದೆ ಅಂತ ವಿಶ್ಲೇಷಿಸೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ಈ 4 ದಿನಗಳ ಶಕ್ತಿಯ ಮೂಲ ಯಾವುದು? ಈ ಮೂಲದ ಪ್ರಕಾರ ಮೇಷರಾಶಿಯ ಅಧಿಪತಿ ಮಂಗಳ ಅಲ್ವಾ? ಹೌದು, ಮಂಗಳ. ಅಂದ್ರೆ ಕುಜನ ಪ್ರಭಾವ ಈ ದಿನಗಳಲ್ಲಿ ತುಂಬಾ ಪ್ರಬಲವಾಗಿರುತ್ತದಂತೆ. ಮಂಗಳ ಅಂದ್ರೇನೆ ಶಕ್ತಿ, ಧೈರ್ಯ, ಕೆಲವೊಮ್ಮೆ ಕೋಪ ಕೂಡ. ಈ ಶಕ್ತಿಯನ್ನು ರಚನಾತ್ಮಕವಾಗಿಯೂ ಬಳಸಬಹುದು, ವಿನಾಶಕಾರಿಯಾಗಿಯೂ ಬಳಸಬಹುದು ಅಂತ ಹೇಳಿದ್ದಾರೆ. ಅಂದ್ರೆ ಆಯ್ಕೆ ಅವರ ಕೈಯಲ್ಲಿದೆ. ಹೌದು, ಇದೇ ಈ ವಿಶ್ಲೇಷಣೆಯ ಕೇಂದ್ರಬಿಂದು. ಮಂಗಳನ ಮೂಲ ಶಕ್ತಿಯ ಜೊತೆಗೆ ಪ್ರತಿದಿನ ಬೇರೆ ಬೇರೆ ಗ್ರಹಗಳ ಪ್ರಭಾವವನ್ನು ಸೇರಿಕೊಳ್ಳುತ್ತೆ. ಉದಾಹರಣೆಗೆ ಫೆಬ್ರವರಿ 15 ಭಾನುವಾರ. ಅಂದು ಚಂದ್ರನ ಪ್ರಭಾವದಿಂದ ಭಾವೋದ್ವೇಗಗಳು 40% ಹೆಚ್ಚಾಗಬಹುದು ಅಂತ ಇದರಲ್ಲಿ ಉಲ್ಲೇಖ ಇದೆ. ಓ, 40% ಅಂದ್ರೆ ಅದು ಬಹಳ ಜಾಸ್ತಿ ಅಲ್ವಾ? ಹೌದು, ಅಂದ್ರೆ ಸಣ್ಣ ಸಣ್ಣ ವಿಷಯಗಳು ದೊಡ್ಡದಾಗಿ ಕಾಣಿಸಬಹುದು. ಮತ್ತು ಅಂದು ತೆಗೆದುಕೊಳ್ಳುವ ಒಂದು ಭಾವನಾತ್ಮಕ ನಿರ್ಧಾರ ಇಡೀ ಕುಟುಂಬದ ಮೇಲೆ ಮುಂದಿನ 30 ದಿನಗಳ ಕಾಲ ಪರಿಣಾಮ ಬೀರಬಹುದು. ಅಂದ್ರೆ ಈ ಪರಿವರ್ತನೆಯ ದಿನಗಳ ಮೊದಲ ಹೆಜ್ಜೆಯೇ ಒಂದು ಭಾವನಾತ್ಮಕ ಪರೀಕ್ಷೆ. ಇದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು ಎರಡನೇ ದಿನ ಫೆಬ್ರವರಿ 16 ಸೋಮವಾರದ ಕಥೆಯೇನು? ಫೆಬ್ರವರಿ 16ರಂದು ಬುಧನ ಪ್ರಭಾವ ಹೆಚ್ಚಾಗಿರುತ್ತೆ. ಬುಧ ಅಂದ್ರೆ ಸಂವಹನ, ಬುದ್ಧಿವಂತಿಕೆ. ಸರಿ. ಹಾಗಾಗಿ ಅಂದು ಮಾತುಕತೆಯಲ್ಲಿ ಸ್ಪಷ್ಟತೆ ಇರುತ್ತೆ. ಆದ್ರೆ ಇಲ್ಲೊಂದು ವಿರೋಧಾಭಾಸ ಇದೆ. ಅದೇ ಬುಧನ ಪ್ರಭಾವದಿಂದ ಒಂದು ಮಾತನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅಪಾಯವೂ ಹೆಚ್ಚಾಗಿರುತ್ತಂತೆ. ಒಂದು ನಿಮಿಷ, ಇದು ಸ್ವಲ್ಪ ಗೊಂದಲಮಯವಾಗಿಲ್ಲವೇ? ಒಂದೇ ಗ್ರಹದಿಂದ ಸ್ಪಷ್ಟತೆ ಮತ್ತು ತಪ್ಪು ತಿಳುವಳಿಕೆ ಎರಡೂ ಹೇಗೆ ಸಾಧ್ಯ? ಇದು ಬಹಳ ಒಳ್ಳೆಯ ಪ್ರಶ್ನೆ. ಈ ಮೂಲದಲ್ಲಿ ನೇರವಾಗಿ ವಿವರಿಸಿಲ್ಲ, ಆದರೆ ನಾವು ಇದನ್ನ ಹೀಗರ್ಥ ಮಾಡಿಕೊಳ್ಬೋದು. ಬುಧ ಅಂದ್ರೆ ವೇಗ. ಓಕೆ. ಆ ದಿನ ಆಲೋಚನೆಗಳು ಮತ್ತು ಮಾತುಗಳು ವೇಗವಾಗಿರ್ತವೆ. ಇದರಿಂದಾಗಿ ಹೇಳಬೇಕಾದ ವಿಷಯವನ್ನ ಸ್ಪಷ್ಟವಾಗಿ ಹೇಳಬಹುದು. ಆದರೆ ಕೇಳುಗರು ಅಷ್ಟೇ ವೇಗವಾಗಿ ಗ್ರಹಿಸದಿದ್ದಾಗ ಅಥವಾ ಮಾತಿನ ಒಂದು ಸಣ್ಣ ಅಂಶವನ್ನ ತಪ್ಪಾಗಿ ಹಿಡಿದಾಗ ದೊಡ್ಡ ಅಪಾರ್ಥ ಆಗ್ಬೋದು. ಇದಕ್ಕಾಗಿಯೇ ಈ ಮೂಲದಲ್ಲಿ ಒಂದು ಸುಂದರವಾದ ಸಲಹೆ ಇದೆ. 10 ನಿಮಿಷಗಳ ಹೆಚ್ಚುವರಿ ತಾಳ್ಮೆಯೂ ಒಂದು ದೊಡ್ಡ ಅಪಾರ್ಥವನ್ನ ತಪ್ಪಿಸಬಹುದು. ವಾಹ್, ಅದು ಆಳವಾದ ಒಳನೋಟ. ಅಂದ್ರೆ ವೇಗವಾಗಿ ಮಾತನಾಡುವುದರ ಜೊತೆಗೆ ನಿಧಾನವಾಗಿ ಕೇಳಿಸಿಕೊಳ್ಳುವುದು ಮುಖ್ಯ. ನಿಖರವಾಗಿ. ಹಾಗಾದ್ರೆ ಫೆಬ್ರವರಿ 17 ಮಂಗಳವಾರಕ್ಕೆ ಬರೋಣ. ಇದನ್ನು ಅತ್ಯಂತ ಶಕ್ತಿಶಾಲಿ ದಿನ ಅಂತ ಬಣ್ಣಿಸಿದ್ದಾರೆ. ಯಾಕೆ? ಯಾಕಂದ್ರೆ ಫೆಬ್ರವರಿ 17ರಂದು ಮೇಷರಾಶಿಯ ಅಧಿಪತಿಯಾದ ಮಂಗಳನ ಪ್ರಭಾವ ಅದರ ಗರಿಷ್ಠ ಮಟ್ಟದಲ್ಲಿರುತ್ತಂತೆ. ಓ, ಹಾಗಾ? ಬೇರೆ ಗ್ರಹಗಳ ಪ್ರಭಾವ ಕಡಿಮೆ ಇರೋದ್ರಿಂದ ಮಂಗಳನ ಮೂಲ ಶಕ್ತಿ ಅಂದ್ರೆ ಧೈರ್ಯ, ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಮುನ್ನುಗ್ಗುವ ಪ್ರವೃತ್ತಿ ಇದೆಲ್ಲ ಸಂಪೂರ್ಣವಾಗಿ ಹೊರಬರುತ್ತೆ. ಇದಕ್ಕಾಗಿಯೇ ಅಂದು ತೆಗೆದುಕೊಳ್ಳುವ 3 ಪ್ರಮುಖ ನಿರ್ಧಾರಗಳು ಮುಂದಿನ 90 ದಿನಗಳಿಗೆ ಬಲವಾದ ಅಡಿಪಾಯ ಹಾಕ್ತವೆ ಅಂತ ಈ ವಿಶ್ಲೇಷಣೆ ಹೇಳುತ್ತೆ. ಸರಿ, ಆ ಶಕ್ತಿ ಬುಧವಾರ ಅಂದ್ರೆ ಫೆಬ್ರವರಿ 18ರಂದು ಏನಾಗುತ್ತೆ? ಫೆಬ್ರವರಿ 18ರಂದು ಮತ್ತೆ ಬುಧನ ಪ್ರಭಾವ ಹೆಚ್ಚಾಗುತ್ತೆ. ಆದರೆ ಈ ಬಾರಿ ಅದರ ಸ್ವರೂಪ ಬೇರೆ. ಇದು ಕೇವಲ ಸಂವಹನವಲ್ಲ, ಬದಲಿಗೆ ವ್ಯೂಹ, ವಿಶ್ಲೇಷಣೆ, ಪ್ಲಾನಿಂಗ್ ಮಾಡುವ ದಿನ. ಓಕೆ. ಅಂದು ಮಾತಿನ ಮೇಲೆ ಹಿಡಿತ ಬಹಳ ಮುಖ್ಯ. ಯಾಕಂದ್ರೆ ಮಾತುಗಳು 70% ಪರಿಣಾಮ ಬೀರಬಹುದು ಅಂತ ಹೇಳಿದ್ದಾರೆ. ಈ ಎಲ್ಲ ದಿನಗಳಲ್ಲೂ ಒಂದು ಸಾಮಾನ್ಯ ಎಚ್ಚರಿಕೆ ಎದ್ದು ಕಾಣ್ತಿದೆ: ಕೋಪ ನಿಯಂತ್ರಣ. ಹೌದು, ಮೇಷರಾಶಿಯವರಿಗೆ ಕೋಪ 1 ನಿಮಿಷದಲ್ಲಿ ಬರಬಹುದು, ಆದರೆ ಅದರ ಪರಿಣಾಮ 1 ವರ್ಷದವರೆಗೆ ಇರಬಹುದು ಅನ್ನೋ ವಾಕ್ಯ ಬಹಳ ಪರಿಣಾಮಕಾರಿಯಾಗಿದೆ. ನಿಜ.
ಅದಕ್ಕೆ ಪರಿಹಾರವಾಗಿ ದಿನಕ್ಕೆ 3 ಬಾರಿ ದೀರ್ಘ ಶ್ವಾಸ ತೆಗೆದುಕೊಳ್ಳಿ ಅಂತಾನೂ ಹೇಳಿದ್ದಾರೆ. ನೋಡಿ, ಇಲ್ಲಿ ಜ್ಯೋತಿಷ್ಯವೂ ಒಂದು ಮನೋವೈಜ್ಞಾನಿಕ ಸಲಹೆಯನ್ನು ಕೊಡ್ತಾ ಇದೆ. ಇದೊಂದು ಮೈಂಡ್ಫುಲ್ನೆಸ್ ತಂತ್ರದಂತೆ ಇದೆಯಲ್ವಾ? ಖಂಡಿತ. ಆಧುನಿಕ ಮನೋವಿಜ್ಞಾನ ಹೇಳುವ ಮಾತನ್ನೇ ಇಲ್ಲಿ ಗ್ರಹಗಳ ಭಾಷೆಯಲ್ಲಿ ಹೇಳಲಾಗಿದೆ. ಮಂಗಳನ ಶಕ್ತಿಯನ್ನ ಕೋಪವಾಗಿ ಪರಿವರ್ತಿಸುವ ಬದಲು ಅದನ್ನೇ ಸಕಾರಾತ್ಮಕ ಶಕ್ತಿಯಾಗಿ ಹೇಗೆ ಬಳಸ್ಕೊಳ್ಬೋದು ಅನ್ನೋದೇ ಈ 4 ದಿನಗಳ ಸವಾಲು. ಹಿಂಗೆ ಇದೇ ಶಕ್ತಿಯು ಹಣಕಾಸಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ನೋಡೋಣ. ಆರ್ಥಿಕವಾಗಿ ಈ 4 ದಿನಗಳು ಅನಿರೀಕ್ಷಿತ ತಿರುವುಗಳಿಂದ ಕೂಡಿವೆ ಅಂತೆ. ಹೌದು. ಇಲ್ಲಿ ಕೆಲವು ನಿರ್ದಿಷ್ಟ ಅಂಶಗಳನ್ನ ಕೊಟ್ಟಿದ್ದಾರೆ. ಫೆಬ್ರವರಿ 15ರಂದು ಕುಟುಂಬಕ್ಕಾಗಿ ಅಂದಾಜಿಗಿಂತ ಹೆಚ್ಚು ಖರ್ಚಾಗ್ಬೋದು ಅಂತ ಹೇಳಿದ್ದಾರೆ. ಹೌದು, ಆದರೆ ಸಂಜೆ ಒಂದು ಸಣ್ಣ ಆರ್ಥಿಕ ಲಾಭವೂ ಇರಬಹುದು ಅಂತಾನೂ ಇದೆ. ಅದೃಷ್ಟ ಸಂಖ್ಯೆ 5 ಮತ್ತು 9 ಅಂತಾನೂ ಇದೆ. ಈ ಸಂಖ್ಯೆಗಳನ್ನೆಲ್ಲ ನೆನ್ಪಿಟ್ಕೊಳ್ಳೋದು ಕಷ್ಟ. ಇದ್ರ ಬದಲು ಆ ದಿನದ ಒಟ್ಟಾರೆ ಆರ್ಥಿಕ ಟ್ರೆಂಡ್ ಏನು ಅಂತ ಹೇಳ್ಬಹುದು. ಒಳ್ಳೆಯ ಪಾಯಿಂಟ್. ಸಂಖ್ಯೆಗಳನ್ನ ಬದಿಗಿಟ್ಟು ನೋಡಿದ್ರೆ ಫೆಬ್ರವರಿ 15ರ ಆರ್ಥಿಕ ಸಂದೇಶ ಭಾವನಾತ್ಮಕ ಖರ್ಚುಗಳ ಬಗ್ಗೆ ಎಚ್ಚರವಿರಲಿ. ಹೋ. ಕುಟುಂಬದ ಸಂತೋಷಕ್ಕಾಗಿ ಮಾಡುವ ಖರ್ಚು ತಪ್ಪಲ್ಲ, ಆದರೆ ಅದು ಯೋಜನೆಯನ್ನು ಮೀರಬಾರದು. ಸಂಜೆಯ ಲಾಭ ಬಹುಶಃ ಹಳೆಯ ಹೂಡಿಕೆಯಿಂದ ಬರಬಹುದು. ಹಾಗಾದ್ರೆ ಫೆಬ್ರವರಿ 16ರ ಆರ್ಥಿಕ ಎಚ್ಚರಿಕೆ ಏನು? ಅಂದು ಸಂವಹನದಲ್ಲಿ ಗೊಂದಲವಿರುತ್ತೆ ಅಂತ ನಾವು ಈಗಾಗ್ಲೇ ಚರ್ಚೆ ಮಾಡಿದ್ದೀವಿ. ಹೌದು. ಅದು ಹಣಕಾಸಿನ ನಿರ್ಧಾರಗಳ ಮೇಲೂ ಪರಿಣಾಮ ಬೀರುತ್ತಾ? ಖಂಡಿತವಾಗಿಯೂ. ಈ ವಿಶ್ಲೇಷಣೆಯಲ್ಲಿ ಎರಡನ್ನೂ ಅದ್ಭುತವಾಗಿ ಜೋಡಿಸಿದ್ದಾರೆ. ಫೆಬ್ರವರಿ 16ರಂದು ತಪ್ಪು ತಿಳುವಳಿಕೆಯ ಅಪಾಯವಿರೋದ್ರಿಂದ ಹೊಸ ಹೂಡಿಕೆಗಳಲ್ಲಿ ಅಥವಾ ಹಣಕಾಸಿನ ಒಪ್ಪಂದಗಳಲ್ಲಿ ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಅದಕ್ಕಾಗಿಯೇ ಸಂಖ್ಯೆ 3 ಎಚ್ಚರಿಕೆಯ ಸಂಕೇತ ಅಂತ ಇದರಲ್ಲಿ ಹೇಳಿದ್ದಾರೆ. ಮಧ್ಯಾಹ್ನ 1ರಿಂದ 3ರವರೆಗೆ ಯಾವುದೇ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನು ತಗೋಬೇಡಿ ಅಂತಲೂ ಸಲಹೆ ನೀಡಲಾಗಿದೆ. ಇದರ ಹಿಂದಿನ ಒಳನೋಟ ಅವಸರ ಮತ್ತು ಗೊಂದಲದಲ್ಲಿ ಹಣದ ವಿಷಯದಲ್ಲಿ ನಿರ್ಧಾರ ಮಾಡಬೇಡಿ ಅನ್ನೋದು. ನಿಖರವಾಗಿ. ಓಕೆ, ಈಗ ಅರ್ಥವಾಯ್ತು. 16ನೇ ತಾರೀಕು ತಾಳ್ಮೆ ಮುಖ್ಯವಾದ್ರೆ 17ನೇ ತಾರೀಕು ಧೈರ್ಯ ಮುಖ್ಯ ಅಂತ ಹೇಳಿದ್ವಿ. ಅದು ಹಣಕಾಸಿನ ವಿಷಯದಲ್ಲೂ ನಿಜವೇ? ಸಂಪೂರ್ಣವಾಗಿ. ಫೆಬ್ರವರಿ 17 ಮಂಗಳನ ಪ್ರಭಾವ ಹೆಚ್ಚಿರುವ ದಿನ, ಆರ್ಥಿಕವಾಗಿ ಒಂದು ಧೈರ್ಯದ ಹೆಜ್ಜೆ ಇಡಲು ಅತ್ಯುತ್ತಮ ದಿನ ಅಂತ ಈ ವರದಿ ಹೇಳುತ್ತೆ. ಹಾಗ ಅಂದು ಶುರು ಮಾಡುವ ಹೊಸ ಒಪ್ಪಂದ ಅಥವಾ ಹೂಡಿಕೆಯು 8 ವಾರಗಳಲ್ಲಿ ಫಲಿತಾಂಶ ನೀಡಬಹುದು. ಇಲ್ಲಿ ಅದೃಷ್ಟ ಸಂಖ್ಯೆ 8 ಅಂತ ಹೇಳಿರೋದು ಬಹುಶಃ ಈ 8 ವಾರಗಳ ಚಕ್ರವನ್ನು ಸಂಕೇತಿಸುತ್ತಿರಬಹುದು. ಮತ್ತು 18ನೇ ತಾರೀಕು ವಿಶ್ಲೇಷಣೆಯ ದಿನ. ಹೌದು, 18ನೇ ತಾರೀಕು ಆರ್ಥಿಕ ಸ್ಥಿರತೆಯ ದಿನ. ಅಂದು ಹೊಸದಾಗಿ ಹಣ ಹೂಡುವುದಕ್ಕಿಂತ ಇರುವ ಹಣಕಾಸಿನ ಸ್ಥಿತಿಯನ್ನು ವಿಮರ್ಶಿಸಿ ಒಂದು ಬಜೆಟ್ ಅಥವಾ ಉಳಿತಾಯ ಯೋಜನೆಯನ್ನು ಶುರು ಮಾಡಲು ಉತ್ತಮ ದಿನ. ಅದೃಷ್ಟ ಸಂಖ್ಯೆ 1 ಹೊಸ ಆರಂಭವನ್ನು ಸೂಚಿಸುತ್ತೆ ಅಂತ ಹೇಳಿರೋದು ಇದಕ್ಕೆ ಇರಬಹುದಾ? ಬಹುಶಃ. ಈ ಹಣಕಾಸಿನ ಒತ್ತಡ ಮತ್ತು ಅವಕಾಶಗಳು ವೃತ್ತಿಜೀವನದ ಮೇಲೂ ಪರಿಣಾಮ ಬೀರುತ್ತವೆಯಾ? ಖಂಡಿತ. ಮಂಗಳನ ಪ್ರಭಾವದಿಂದ ನಾಯಕತ್ವದ ಗುಣಗಳು ಪರೀಕ್ಷೆಗೆ ಒಳಪಡುತ್ತವೆ ಅಂತ ಹೇಳಲಾಗಿದೆ. ತಾಳ್ಮೆ ಮತ್ತು ಆವೇಶದ ನಡುವೆ ಒಂದು ಆಯ್ಕೆ ಮಾಡಬೇಕಾದ ಸಂದರ್ಭ ಬರಬಹುದು. ಖಂಡಿತ. ವೃತ್ತಿಜೀವನದಲ್ಲಿ ಇದು ಇನ್ನಷ್ಟು ಸ್ಪಷ್ಟವಾಗಿ ಕಾಣಿಸುತ್ತೆ. ಫೆಬ್ರವರಿ 16ರಂದು ಆ ಸಂವಹನದ ಗೊಂದಲದಿಂದಾಗಿ ಕಚೇರಿಯಲ್ಲಿ 2 ಸಹೋದ್ಯೋಗಿಗಳೊಂದಿಗೆ ಅಭಿಪ್ರಾಯ ಭೇದ ಉಂಟಾಗ್ಬೋದು. ಆಗ ಪ್ರತಿಕ್ರಿಯಿಸುವ ಬದಲು 10 ನಿಮಿಷ ಮೌನವಾಗಿದ್ರೆ 80% ಸಮಸ್ಯೆ ಬಗೆಹರಿಯುತ್ತದೆ ಅಂತ ಈ ಮೂಲ ಹೇಳುತ್ತೆ. ಹೀಗೆ ಅನ್ವಯವಾಗುವ ಸಲಹೆ ಅಂತೆ ಇದೆಯಲ್ಲ? ಹೌದು. ಇದು ಕೇಳಲು ಸರಳ, ಆದರೆ ಆಚರಿಸಲು ಬಹಳ ಕಷ್ಟ. ನಿಜ. ಹಾಗಾದ್ರೆ ಫೆಬ್ರವರಿ 17 ವೃತ್ತಿಜೀವನಕ್ಕೂ ಅಷ್ಟೇ ಪ್ರಬಲವಾದ ದಿನವೇ? ಹೌದು. ಹಣಕಾಸಿನಲ್ಲಿ ಧೈರ್ಯದ ಹೆಜ್ಜೆ ಇಡಲು ಹೇಳದಂತೆ ವೃತ್ತಿಯಲ್ಲೂ ಧೈರ್ಯವಾಗಿ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸಲು ಅಥವಾ ಹೊಸ ಜವಾಬ್ದಾರಿಯನ್ನು ಕೇಳಲು ಇದು ಸಕಾಲ. ಓಕೆ. ಅಂದು ಬಡ್ತಿ ಅಥವಾ ಜವಾಬ್ದಾರಿ ಹೆಚ್ಚಳದ ಬಗ್ಗೆ ಚರ್ಚೆ ಆಗ್ಬೋದು. ವ್ಯಾಪಾರಸ್ಥರಿಗೆ 2 ಹೊಸ ಆರ್ಡರ್ಗಳು ಸಿಗುವ ಸೂಚನೆ ಇದೆ. ಅಂದ್ರೆ 16ರಂದು ಮೌನದಿಂದ ಸಂಬಂಧಗಳನ್ನು ಕಾಪಾಡಿಕೊಂಡು 17ರಂದು ಧೈರ್ಯದಿಂದ ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಇದು ಒಂಥರ ವ್ಯೂಹದಂತಿದೆ. ಹೌದು, ನೀವು ಹೇಳಿದ್ದು ಸರಿ. ಇನ್ನು 18ರಂದು ಆ ವಿಶ್ಲೇಷಣಾತ್ಮಕ ದಿನದಂದು ವೃತ್ತಿಯಲ್ಲಿ ಏನು ನಡೆಯಬಹುದು? ಫೆಬ್ರವರಿ 18ರಂದು ಸಂವಹನವೇ ರಾಜ. ಒಂದು ಮಾತಿನಿಂದ ಅವಕಾಶವನ್ನು ಪಡೆಯಬಹುದು ಅಥವಾ ಕಳೆದುಕೊಳ್ಳಬಹುದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಓ. ಅವಸರದ ನಿರ್ಧಾರದಿಂದ 20% ನಷ್ಟವಾಗುವ ಸಂಭವವೂ ಇದೆ. ಅದಕ್ಕಾಗಿ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ 3 ಕೋಣಗಳಲ್ಲಿ ಯೋಚಿಸಲು ಸಲಹೆ ನೀಡಲಾಗಿದೆ. 3 ಕೋಣಗಳಂದ್ರೆ? ಬಹುಶಃ ನಿಮ್ಮ ದೃಷ್ಟಿಕೋನ, ಎದುರಿರುವವರ ದೃಷ್ಟಿಕೋನ ಮತ್ತು ಒಬ್ಬ 3ನೇ ವ್ಯಕ್ತಿಯ ದೃಷ್ಟಿಕೋನದಿಂದ ಯೋಚಿಸುವುದು ಉತ್ತಮ. ಈ ವಿಭಾಗದ ಕೊನೆಯಲ್ಲಿ ಕೆಲವು ಸಾಮಾನ್ಯ ನಿಯಮಗಳನ್ನ ಕೊಟ್ಟಿದ್ದಾರೆ.
ಆದಾಯದ 10% ಉಳಿತಾಯ, ಹೊಸ ಕೌಶಲ್ಯ ಕಲಿಕೆ. ದೀರ್ಘಕಾಲೀನ ಯೋಜನೆ ಇವೆಲ್ಲವೂ ಒಳ್ಳೆಯ ಸಲಹೆಗಳೇ. ಆದ್ರೆ ಇವುಗಳನ್ನ ಪಾಲಿಸಿದ್ರೆ 60 ದಿನಗಳಲ್ಲಿ ವೃತ್ತಿಯಲ್ಲಿ 50% ಪ್ರಗತಿ ಕಾಣಬಹುದು ಅನ್ನೋದು ಸ್ವಲ್ಪ ಅತಿಶಯೋಕ್ತಿಯಂತೆ ಕಾಣಲ್ವಾ? ಹೌದು, ಆ ಸಂಚೆಗಳು ಖಚಿತ ಭರವಸೆಗಳಿಗಿಂತ ಹೆಚ್ಚಾಗಿ ಪ್ರೇರಣೆ ನೀಡಲು ಬಳಸಿರುವಂತೆ ಕಾಣುತ್ತೆ. ಆದರೆ ಅದರ ಹಿಂದಿನ ತತ್ವ ಮುಖ್ಯ. ಸಣ್ಣ ಸ್ಥಿರವಾದ ಸುಧಾರಣೆಗಳು ಕಾಲಕ್ರಮೇಣ ದೊಡ್ಡ ಬದಲಾವಣೆಗಳನ್ನು ತರ್ತಾವೆ ಅನ್ನೋದನ್ನೇ ಈ ಮೂಲ ಒತ್ತಿ ಹೇಳುತ್ತಿದೆ. ಸರಿ, ಈ ವೃತ್ತಿ ಮತ್ತು ಹಣಕಾಸಿನ ಒತ್ತಡದ ನಡುವೆ ಕುಟುಂಬ ಮತ್ತು ಆರೋಗ್ಯದ ಕಡೆಗೂ ಗಮನ ಹರಿಸ್ಬೇಕಲ್ವೇ? ಖಂಡಿತವಾಗಿಯೂ. ಹೌದು, ವೃತ್ತಿಯಲ್ಲಿನ ಒತ್ತಡವನ್ನ ಮನೆಗೆ ತಂದ್ರೆ ಏನಾಗಬಹುದು ಅನ್ನೋದ್ರ ಬಗ್ಗೆನೂ ಇದರಲ್ಲಿ ಹೇಳಿದ್ದಾರೆ. ಕುಟುಂಬದಲ್ಲಿ 2 ಸಣ್ಣ ಅಪಾರ್ಥಗಳು ಬರುವ ಸಾಧ್ಯತೆ ಇದೆ ಅಂತ ಮೂಲೆ ಎಚ್ಚರಿಸುತ್ತೆ. ನಿಖರವಾಗಿಯೂ ಎಲ್ಲವೂ ಒಂದಕ್ಕೊಂದು ಬೆಸೆಕೊಂಡಿದೆ. ಫೆಬ್ರವರಿ 15ರಂದು ಭಾವೋದ್ವೇಗ ಹೆಚ್ಚಿರುತ್ತೆ ಅಂದ್ವಲ್ಲ? ಹೌದು. ಹಾಗಾಗಿ ಅಂದು ಕುಟುಂಬದೊಂದಿಗೆ 2 ಗಂಟೆ ಕಳೆದ್ರೆ 40% ಒತ್ತಡ ಕಡಿಮೆ ಆಗುತ್ತೆ ಅಂತ ಹೇಳಿದ್ದಾರೆ. ಓಕೆ. ಫೆಬ್ರವರಿ 16ರಂದು ಸಂಗಾತಿಯೊಂದಿಗೆ ಸಣ್ಣ ವಾದ ಉಂಟಾಗ್ಬೋದು, ಆದರೆ ಅದು 12 ಗಂಟೆಗಳಲ್ಲಿ ಸರಿ ಹೋಗ್ತದೆ ಅಂತಾನೂ ಭರವಸೆ ಕೊಟ್ಟಿದ್ದಾರೆ. ಮತ್ತೆ ಅದೇ 10 ನಿಮಿಷಗಳ ತಾಳ್ಮೆಯ ನಿಯಮ ಇಲ್ಲೂ ಅನ್ವಯವಾಗುತ್ತೆ. ಹೌದು. 17th ಡೇ ತಾರೀಖು, ಆ ಶಕ್ತಿಶಾಲಿ ದಿನ ಕುಟುಂಬದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಅಂದು ಧನಾತ್ಮಕ ಪ್ರಭಾವ ಇದೆ. ಮಕ್ಕಳ ಬಗ್ಗೆ ಒಂದು ಶುಭವಾರ್ತೆ ಕೇಳುವ ಸಾಧ್ಯತೆ ಇದೆ. ಓ, ಗುಡ್ ನ್ಯೂಸ್. ಹೌದು, ಅದು ಅವರ ಶಿಕ್ಷಣ ಅಥವಾ ಯಾವುದಾದ್ರೂ ಪ್ರತಿಭೆಗೆ ಸಂಬಂಧಿಸಿರ್ಬೋದು. ಅಂದು ಕುಟುಂಬದ ಭವಿಷ್ಯದ ಬಗ್ಗೆ, ಅಂದ್ರೆ ಮನೆ ಕಟ್ಟುವುದು, ಮಕ್ಕಳ ವಿದ್ಯಾಭ್ಯಾಸ, ಇಂತಹ ದೊಡ್ಡ ಯೋಜನೆಗಳ ಬಗ್ಗೆ ಚರ್ಚೆ ಆರಂಭಿಸಿದೆ. 6 ತಿಂಗಳಲ್ಲಿ ಅದರ ಫಲಿತಾಂಶ ಕಾಣಬಹುದು ಅಂತ ಈ ವಿಶ್ಲೇಷಣೆ ಸೂಚಿಸುತ್ತೆ. ಇನ್ನು ಫೆಬ್ರವರಿ 18ರಂದು ಸಂಬಂಧಿಕರಿಂದ ಬರುವ ಮಾಹಿತಿಯು ಸಂತೋಷ ಮತ್ತು ಚಿಂತನೆ ಎರಡನ್ನೂ ತರಬಹುದು ಅಂತ ಹೇಳಿರೋದು ಬಹಳ ಕುತೂಹಲಕಾರಿಯಾಗಿದೆ. ಇದರ ಅರ್ಥವೇನು? ಇದರ ಅರ್ಥ ಬರುವ ಮಾಹಿತಿಯು 2 ಅಲುಗಿನ ಕತ್ತಿಯಂತೆ ಇರಬಹುದು. ಉದಾಹರಣೆಗೆ, ದೂರದ ಸಂಬಂಧಿಕರಿಗೆ ಮದುವೆ ನಿಶ್ಚಯವಾದ ಸುದ್ದಿ ಸಂತೋಷ ತರಬಹುದು. ಆದರೆ ಅದಕ್ಕೆ ಸಂಬಂಧಿಸಿದ ಖರ್ಚು ಅಥವಾ ಜವಾಬ್ದಾರಿ ಅದು ಚಿಂತೆಯನ್ನೂ ತರಬಹುದು. ಓ, ಸರಿ ಸರಿ. ಇಂಥ ಸಂದರ್ಭಗಳಲ್ಲಿ ತಕ್ಷಣ ಪ್ರತಿಕ್ರಿಯಿಸದೆ 3 ಬಾರಿ ದೀರ್ಘ ಶ್ವಾಸ ತೆಗೆದುಕೊಂಡು ಪ್ರತಿಕ್ರಿಯಿಸಿದರೆ 70% ಅಪಾರ್ಥಗಳು ಕಡಿಮೆ ಆಗ್ತವೆ ಅಂತ ಮೂಲ ಹೇಳುತ್ತೆ. ಹೌದು. ಈಗ ಆರೋಗ್ಯದ ವಿಷಯಕ್ಕೆ ಬರೋಣ. ಇಲ್ಲಿ ದೈಹಿಕ ಶಕ್ತಿ ಮತ್ತು ಮಾನಸಿಕ ಸ್ಥಿರತೆಯ ನಡುವಿನ ಸಮತೋಲನದ ಬಗ್ಗೆ ಹೆಚ್ಚು ಒತ್ತು ನೀಡಿದ್ದಾರೆ. ಹೌದು, ಯಾಕಂದ್ರೆ ಮಂಗಳನ ಪ್ರಭಾವ ದೈಹಿಕ ಶಕ್ತಿಯನ್ನು ಹೆಚ್ಚಿಸಿದರೆ ಚಂದ್ರ ಮತ್ತು ಬುಧನ ಪ್ರಭಾವ ಮಾನಸಿಕ ಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ. ಫೆಬ್ರವರಿ 15ರಂದು ಭಾವೋದ್ವೇಗ ಹೆಚ್ಚಿರುವುದರಿಂದ 7 ಗಂಟೆಗಳ ನಿದ್ದೆ ಅತ್ಯಗತ್ಯ. 16ರಂದು ಮಾನಸಿಕ ಒತ್ತಡ ಹೆಚ್ಚಾಗುವ ಸೂಚನೆ ಇರುವುದರಿಂದ 10 ನಿಮಿಷಗಳ ಪ್ರಾಣಾಯಾಮವು 50% ಒತ್ತಡವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳಿದ್ದಾರೆ. ಇನ್ನು 17ನೇ ತಾರೀಕು ಶಕ್ತಿ ಗರಿಷ್ಠ ಮಟ್ಟದಲ್ಲಿರುವ ದಿನ. ಅಂದು ಆರೋಗ್ಯದ ಬಗ್ಗೆ ಯಾವ ಎಚ್ಚರಿಕೆ ಇದೆ? ಶಕ್ತಿ ಹೆಚ್ಚಿದ್ದಾಗ ಕೋಪವೂ ಹೆಚ್ಚಾಗಬಹುದು. ಹಾಗಾಗಿ ಅಂದು ಕೋಪವು ರಕ್ತದೊತ್ತಡದ ಮೇಲೆ ನೇರ ಪರಿಣಾಮ ಬೀರಬಹುದು. ಓ, ರಕ್ತದೊತ್ತಡ 10 ಪಾಯಿಂಟ್ಗಳಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತಲೂ ಇದರಲ್ಲಿ ಉಲ್ಲೇಖವಿದೆ. ಇದು ಸ್ವಲ್ಪ ಅತಿಶಯೋಕ್ತಿ ಎನಿಸಿದರೂ ಅದರ ಹಿಂದಿನ ಸಂದೇಶ ಸ್ಪಷ್ಟವಾಗಿದೆ. ನಿಮ್ಮ ಆಂತರಿಕ ಶಕ್ತಿಯನ್ನು ಆವೇಶವನ್ನಾಗಿ ಪರಿವರ್ತಿಸಬೇಡಿ. ಹೌದು, ಅದಕ್ಕೆ ಪರಿಹಾರವಾಗಿ ಕನಿಷ್ಠ 2 ಲೀಟರ್ ನೀರು ಕುಡಿಯಲು ಸಲಹೆ ನೀಡಲಾಗಿದೆ. ದೇಹವನ್ನು ತಂಪಾಗಿಡುವುದು ಮನಸ್ಸನ್ನು ಶಾಂತವಾಗಿಡಲು ಸಹಾಯ ಮಾಡುತ್ತೆ. 18ರಂದು ಆಯಾಸವನ್ನು ನಿರ್ಲಕ್ಷಿಸಬಾರದು ಅಂತ ಹೇಳಲಾಗಿದೆ. ಬಹುಶಃ ಹಿಂದಿನ 3 ದಿನಗಳ ಏರಿಳಿತಗಳಿಂದಾಗಿರಬಹುದು. ಖಂಡಿತ. ಸಣ್ಣ ಆಯಾಸವನ್ನು ನಿರ್ಲಕ್ಷಿಸಿದರೆ ಅದು 3 ದಿನಗಳ ಕಾಲ ಮುಂದುವರಿಯಬಹುದು ಅಂತ ಎಚ್ಚರಿಸಲಾಗಿದೆ. ಸರಿ, ಈಗ ಈ ಚರ್ಚೆಯ ಅತ್ಯಂತ ಕುತೂಹಲಕಾರಿ, ಬಹುಶಃ ಅಷ್ಟೇ ಮುಖ್ಯವಾದ ಭಾಗಕ್ಕೆ ಬಂದಿದ್ದೇವೆ. ಈ 4 ದಿನಗಳಲ್ಲಿ 2 ದೊಡ್ಡ ಎಚ್ಚರಿಕೆಗಳು ಮತ್ತು 2 ಉತ್ತಮ ಅವಕಾಶಗಳಿವೆ ಅಂತ ಈ ಮೂಲದಲ್ಲಿ ಒತ್ತಿ ಹೇಳಿದ್ದಾರೆ. ಇದು ಈ ಇಡೀ ವಿಶ್ಲೇಷಣೆಯ ಸಾರಾಂಶದಂತಿದೆ. ಹೌದು, ಇದು ಬಹಳ ಮುಖ್ಯವಾದ ಅಂಶ. ಮೊದಲ ಎಚ್ಚರಿಕೆ ಫೆಬ್ರವರಿ 16ಕ್ಕೆ ಸಂಬಂಧಿಸಿದ್ದು. ತಾಳ್ಮೆಯ ದಿನ. ಹೌದು, ಅಂದು ಕೋಪ ಅಥವಾ ಅವಸರದ ಮಾತಿನಿಂದ ಒಂದು ಉತ್ತಮ ವೃತ್ತಿ ಅಥವಾ ಆರ್ಥಿಕ ಅವಕಾಶವನ್ನು ಕಳೆದುಕೊಳ್ಳುವ ಅಪಾಯವಿದೆ. ಆ 10 ನಿಮಿಷಗಳ ತಾಳ್ಮೆ ಆ ನಷ್ಟವನ್ನು ತಪ್ಪಿಸಬಹುದು. ಇದು ಮೊದಲ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಪಾಸಾದ್ರೆ ಬಹುಪಾನವಾಗಿ ಮೊದಲ ಅವಕಾಶ ಸಿಗುತ್ತದೆಯಾ? ಬಹುಶಃ ಹಾಗೇ ಇರಬಹುದು. ಯಾಕಂದ್ರೆ ಮೊದಲ ಮತ್ತು ಅತ್ಯಂತ ದೊಡ್ಡ ಅವಕಾಶ ಫೆಬ್ರವರಿ 17ರಂದು ಬರುತ್ತೆ. ಆ ಶಕ್ತಿಶಾಲಿ ದಿನ. ಹೌದು, ಈ ದಿನವು ಜೀವನದಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಆಗಬಹುದು ಅಂತ ಮೂಲ ಹೇಳುತ್ತೆ.
ಅಂದು ಬರುವ ಒಂದು ಆಹ್ವಾನ ಅಥವಾ ಫೋನ್ ಕರೆಯನ್ನು ನಿರ್ಲಕ್ಷಿಸಬಾರದು. ಅದು 6 ತಿಂಗಳಲ್ಲಿ ದೊಡ್ಡ ಲಾಭವಾಗಿ ಪರಿವರ್ತನೆಯಾಗಬಹುದು. ಅಷ್ಟೇ ಅಲ್ಲ. ಹೌದು, ಅಂದು ತೆಗೆದುಕೊಳ್ಳುವ 3 ಧೈರ್ಯದ ನಿರ್ಧಾರಗಳು 2026ರ ಹೊತ್ತಿಗೆ 70% ಪ್ರಗತಿಯನ್ನು ನೀಡಬಹುದು. ಇದು ನಿಜಕ್ಕೂ ದೊಡ್ಡ ಹೇಳಿಕೆ. 3 ನಿರ್ಧಾರಗಳು 2 ವರ್ಷಗಳ ಭವಿಷ್ಯವನ್ನು ರೂಪಿಸುತ್ತವೆ ಅನ್ನೋದು. ಈ ಮೂಲವು ಇಂತಹ ಒಂದು ಭಾರವಾದ ಮಾತನ್ನು ಯಾವ ಆಧಾರದ ಮೇಲೆ ಹೇಳುತ್ತಿದೆ? ನೇರವಾಗಿ ಕಾರಣಗಳನ್ನು ವಿವರಿಸಿಲ್ಲ, ಆದರೆ ಮೇಷರಾಶಿಯ ಅಧಿಪತಿಯಾದ ಮಂಗಳನು ತನ್ನ ಪೂರ್ಣ ಶಕ್ತಿಯಲ್ಲಿರುವ ದಿನವಾದ್ದರಿಂದ ಅಂದು ತೆಗೆದುಕೊಳ್ಳುವ ನಿರ್ಧಾರಗಳಿಗೆ ಒಂದು ವಿಶೇಷವಾದ ಚಾಲನಾ ಶಕ್ತಿ ಇರುತ್ತೆ ಅನ್ನೋದು ಇದರ ಹಿಂದಿನ ಜ್ಯೋತಿಷ್ಯದ ನಂಬಿಕೆಯಾಗಿರಬಹುದು. ಕ್ರಿಯೆಯ ಗ್ರಹ. ಹಾಗಾಗಿ ಆ ದಿನದ ಕ್ರಿಯೆಗಳು ದೀರ್ಘಕಾಲೀನ ಪರಿಣಾಮ ಬೀರುತ್ತವೆ. ನಿಖರವಾಗಿ. ಸರಿ, ಹಾಗಾದರೆ 2ನೇ ಎಚ್ಚರಿಕೆ ಮತ್ತು 2ನೇ ಅವಕಾಶ ಇವೆರಡೂ 18ನೇ ತಾರೀಕಿಗೆ ಸಂಬಂಧಿಸಿದ್ದೇ? ಹೌದು. 2ನೇ ಎಚ್ಚರಿಕೆ ಫೆಬ್ರವರಿ 18ರಂದು ಬರುತ್ತೆ. ಅಂದು ಮಾತಿನ ಮೇಲೆ ಹಿಡಿತವಿಲ್ಲದೆ ಒಂದು ರಹಸ್ಯವನ್ನು ಹೊರಹಾಕಿದರೆ ಅದರಿಂದ 30% ನಷ್ಟವಾಗುವ ಸಾಧ್ಯತೆ ಇದೆ. ಅದೇ ದಿನ 2ನೇ ಅವಕಾಶವೂ ಇದೆ ಅಲ್ವಾ? ಹೌದು. ಅಂದು ಆಗುವ ಒಂದು ಹೊಸ ಪರಿಚಯ, ಅದು ವೃತ್ತಿರಂಗದಲ್ಲಾಗಿರ್ಬೋದು ಅಥವಾ ಸಾಮಾಜಿಕವಾಗಿಯೂ ಇರಬಹುದು. ಅದು ಮುಂದಿನ 12 ತಿಂಗಳ ಕಾಲ ಪ್ರಯೋಜನ ನೀಡಬಲ್ಲ ಒಂದು ದೀರ್ಘಕಾಲೀನ ಸಂಬಂಧವಾಗಿ ಬೆಳೆಯಬಹುದು. ಅಂದ್ರೆ ಈ 4 ದಿನಗಳ ಕಥೆ ಹೀಗಿದೆ. 15ರಂದು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಿ, 16ರಂದು ತಾಳ್ಮೆಯಿಂದ ಪರೀಕ್ಷೆಯನ್ನು ಎದುರಿಸಿ, 17ರಂದು ಧೈರ್ಯದಿಂದ ಅವಕಾಶವನ್ನು ಹಿಡಿದುಕೊಳ್ಳಿ ಮತ್ತು 18ರಂದು ಜಾಗರೂಕತೆಯಿಂದ ಹೊಸ ಸಂಬಂಧಗಳನ್ನು ಸ್ವಾಗತಿಸಿ ಮತ್ತು ಹಳೆಯ ರಹಸ್ಯಗಳನ್ನು ಕಾಪಾಡಿಕೊಳ್ಳಿ. ಹೌದು, ಇದೊಂದು ಸಂಪೂರ್ಣವಾದ ಮಾರ್ಗದರ್ಶನದಂತಿದೆ. ಈ ಎಲ್ಲದರ ಸಾರಾಂಶವೆಂದರೆ ಈ 4 ದಿನಗಳು ಕೇವಲ ಗ್ರಹಗಳ ಆಟವಲ್ಲ, ಇದು ಸ್ವಯಂ ನಿಯಂತ್ರಣ ಮತ್ತು ಪ್ರಜ್ಞಾಪೂರ್ವಕ ಆಯ್ಕೆಗಳ ಪರೀಕ್ಷೆ. ಹೌದು. ಹಾಗಾದ್ರೆ ಈ ವಿಶ್ಲೇಷಣೆಯಿಂದ ನಾವು ಅಂತಿಮವಾಗಿ ಕಲಿಯುವುದೇನು? ಮೇಷರಾಶಿಯವರಿಗೆ ಫೆಬ್ರವರಿ 15ರಿಂದ 18ರವರೆಗಿನ ದಿನಗಳು ಕೇವಲ ಸಾಮಾನ್ಯ ದಿನಗಳಲ್ಲ, ಅವು ಸವಾಲು ಮತ್ತು ಅವಕಾಶಗಳ ಒಂದು ವಿಶಿಷ್ಟ ಮಿಶ್ರಣ. ಮಂಗಳನ ಅಗಾಧ ಶಕ್ತಿಯನ್ನು ತಾಳ್ಮೆ, ವಿಶ್ವಾಸ ಮತ್ತು ಸರಿಯಾದ ನಿರ್ಧಾರಗಳೊಂದಿಗೆ ಸಮತೋಲನಗೊಳಿಸುವುದೇ ಯಶಸ್ಸಿನ ಕೀಲಿ ಅಂತ ಈ ಮೂಲವು ಪದೇ ಪದೇ ಒತ್ತಿ ಹೇಳುತ್ತೆ. ಇಲ್ಲಿ ಒಂದು ಅಂತಿಮ ಆಲೋಚನೆಯನ್ನು ಹಂಚಿಕೊಳ್ಳುತ್ತೇನೆ. ಈ ಮೂಲದಲ್ಲಿ ಒಂದು ವಾಕ್ಯವಿದೆ: ಒಂದು ಸರಿಯಾದ ನಿರ್ಧಾರವು 1 ವರ್ಷದ ಫಲಿತಾಂಶವನ್ನು ನೀಡಿದರೆ, ಒಂದು ತಪ್ಪು ನಿರ್ಧಾರವು 3 ತಿಂಗಳ ಪರಿಣಾಮ ಬೀರುತ್ತದೆ ಅಂತ. ಇದು ಕೇಳಲು ಬಹಳ ನಾಟಕೀಯವಾಗಿರಬಹುದು. ಹೌದು, ಆದರೆ ಒಂದು ಕ್ಷಣ ಯೋಚಿಸಿ. ಕೆಲವೇ ದಿನಗಳಲ್ಲಿ ಮಾಡುವ ಕೆಲವು ಆಯ್ಕೆಗಳು ಇಷ್ಟು ದೀರ್ಘಕಾಲೀನ ಪರಿಣಾಮ ಬೀರಬಹುದಾದರೆ, ನಾವು ಪ್ರತಿದಿನ ಗಮನಿಸದೆ ಯಾಂತ್ರಿಕವಾಗಿ ಮಾಡುವ 100 ಸಣ್ಣಪುಟ್ಟ ನಿರ್ಧಾರಗಳ ಒಟ್ಟು ಪರಿಣಾಮ ಎಷ್ಟಿರಬಹುದು? ಬಹುಶಃ ಈ ರೀತಿಯ ವಿಶ್ಲೇಷಣೆಗಳು ನಮ್ಮನ್ನು ಕೆಲವು ದಿನಗಳ ಮಟ್ಟಿಗಾದರೂ ನಮ್ಮ ನಿರ್ಧಾರಗಳ ಬಗ್ಗೆ ಹೆಚ್ಚು ಜಾಗೃತರಾಗಿರಲು ಪ್ರೇರೇಪಿಸುತ್ತವೆ. ಆ ಮೂಲಕ ನಮ್ಮ ಜೀವನದ ದೊಡ್ಡ ಮಾದರಿಗಳನ್ನು ಅರ್ಥಮಾಡಿಕೊಳ್ಳಲು ಒಂದು ಅವಕಾಶ ನೀಡುತ್ತವೆಯೇ?